ನಗರದ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅಶ್ವಿನ್ ಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ದೇಶದಲ್ಲಿ ಹೀನಾಯ ಸೋಲು ಕಂಡಿದೆ. ದೇಶದ್ರೋಹಿ, ದೇಶ ವಿರೋಧಿ ಶಕ್ತಿಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೈಡ್ರಾಮಾ ಮಾಡುತ್ತಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದವರು ಜೈಲಿನಲ್ಲಿದ್ದಾರೆ. ಈಗ ಮರುಪರೀಕ್ಷೆಯ ಯಶಸ್ವಿಯಾಗಿ ನಡೆದು ನೀಟ್ ಪರೀಕ್ಷೆಯಲ್ಲಿ ಪಾಸಾದವರು ಸಂತಸ ಪಡುತ್ತಿದ್ದಾರೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಇಂದ್ರೇಶ್, ಇಂಡೋಳ ಸಚ್ಚಿದಾನಂದ, ಸಿದ್ದರಾಮಯ್ಯ, ಅಶೋಕ್ ಜೈರಾಮ್, ಕೆಎಸ್ ನಂಜುಂಡೇಗೌಡ, ಎಚ್ಆರ್ ಅಶೋಕ್ ಕುಮಾರ್, ಎಸ್ಪಿ ಸ್ವಾಮಿ, ವಿದ್ಯಾ ನಾಗೇಂದ್ರ, ರಘು ಗೌಡ, ಶಿವಕುಮಾರ್ ಆರಾಧ್ಯ, ನಾಗಾನಂದ, ಕೆಂಪು ಬೋರಯ್ಯ, ಶ್ರೀಧರ್, ಮಾಂತಪ್ಪ, ವಿವೇಕ್, ಆನಂದ್ ಭಾಗವಹಿಸಿದ್ದರು. ವಿದೇಶಿಯ ಒಬ್ಬ ಮಹಿಳೆಯ ಮಗ ವಿದೇಶಿಯರ ಜೊತೆ ಕೈಗೂಡಿಸ್ಕೊಂಡು ಏನೋ ಒಂದು ಪಿತೂರಿಯನ್ನ ಮಾಡಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಒಂದು ಈಗ ಹೋರಾಟ ಏನಿದೆ ಒಪ್ಕೊಳ್ಳೋಣ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಅದಕ್ಕೆ ಏನ್ ಮಾಡಬೇಕು ನಮ್ಮ ಸರ್ಕಾರ, ಸಂವಿಧಾನಾತ್ಮಕವಾಗಿ ತತ್ಕ್ಷಣವೇ ಅಲ್ಲಿ ಯಾರು ಪ್ರಶ್ನೆ ಪತ್ರಿಕೆಯ ಸೋರಿಕೆಗೆ ಕಾರಣರಾಗಿದ್ರು ಅವ್ರನ್ನ ಅರೆಸ್ಟ್ ಮಾಡಿ 10 ವರ್ಷ ಕಠಿಣ ಸಜೆಯನ್ನು ವಿಧಿಸೋದ್ರ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡಿದ್ದೇವೆ. ಅಂದ್ರೆ ಬೇಗ ನ್ಯಾಯದ ಮುಖಾಂತರ ಇತ್ಯರ್ಥ ಆಗಿ ತಪ್ಪಿತಸ್ಥರಿಗೆ ಕಠಿಣ ಸಜೆ ಆಗಬೇಕು ಅನ್ನೋದನ್ನ ಮಾಡಿದ್ದೇವೆ. ಮತ್ತೆ ಮರು ಪರೀಕ್ಷೆಯನ್ನ ನಡೆಸಿ ಕೇಂದ್ರ ಸರ್ಕಾರವು ಮರು ಪರೀಕ್ಷೆಯನ್ನ ನಡೆಸಿ ಎಲ್ಲ ರಾಜ್ಯ ಸರ್ಕಾರಗಳ ಒಂದು ಸಹಕಾರವನ್ನ ಪಡೆದುಕೊಂಡು 11.5 ಲಕ್ಷ ಜನ ಪಾಸಾಗಿದ್ದಾರೆ. ಈಗ ವೈದ್ಯರಾಗ್ಲಿಕ್ಕೆ ರೆಡಿ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನೀವು ವಿದ್ಯಾರ್ಥಿಗಳ ಒಂದು ಸೋಗ್ನಲ್ಲಿ ಜಂತರ್ ಮಂತರ್ನಲ್ಲಿ ನೀವು ಸೇರ್ತೀರಾ. ಜಂತರ್ ಮಂತರ್ನಲ್ಲಿ ನೀವೇನ್ ಸೇರಿದ್ದೀರಾ, ಅದರಲ್ಲಿ ವಿದ್ಯಾರ್ಥಿಗಳು ಎಷ್ಟು % ಇದ್ದಾರೆ? 80% 85% ಜನ ವಿದ್ಯಾರ್ಥಿಗಳಲ್ಲ. ಅವರು ಪುಂಡ್ರು, ಪುಡಾರಿಗಳು, ಬೊಂಬೆ ಎಬ್ಬಿಸುವಂತವ್ರು, ಗಲಭೆ ಎಬ್ಬಿಸುವಂತವ್ರು. 20% ಜನ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ನೀವು ಅಷ್ಟು ಜನರನ್ನ ಸೇರ್ಕೊಂಡು ಸರ್ಕಾರದ ವಿರುದ್ಧ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ನಿಂತ್ಕೊಂಡಿದ್ದೀರಲ್ಲ, ಇದು ಜನರಲೈಸ್ಡ್ ಇದ? ದೇಶದಾದ್ಯಂತ ಆಗಿರುವಂತಹ ಒಂದು ತಪ್ಪ. ಯಾರೋ ಇಬ್ರು ದ್ರೋಹಿಗಳು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿದ್ದಾರೆ, ಅವರ ಅರೆಸ್ಟ್ ಆಗಿದೆ. ಎಲ್ಲೋ ಒಂದ್ ಕಡೆ ಇದು ತಪ್ಪಾಗಿದೆ, ಅದರಿಂದ ವಿದ್ಯಾರ್ಥಿಗಳಿಗೆ ನಷ್ಟ ಆಗಿದೆ. ನಾವು ಅದನ್ನ ಏನು ಅಂತ ತಿಳ್ಕೊಂಡು ನಮ್ಮ ವ್ಯವಸ್ಥೆನಲ್ಲಿ ಹೇಗೆ ಸರಿಪಡಿಸಬೇಕು ಅದನ್ನ ನಾವು ಸರಿಪಡಿಸಕ್ಕೆ ಹೊರಟಾಗ ನೀವು ಅದನ್ನ ಯಾಕೆ ತಗೊಳ್ತಾ ಇಲ್ಲ? ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಿದೆಯಲ್ಲ, ಅದನ್ನ ಯಾಕೆ ತಗೊಳ್ತಾ ಇಲ್ಲ? ಒಂದು ದೊಂಬರಾಟ ಮಾಡೋದು ಈ ರೀತಿ ಮಾಡಿ ನರೇಂದ್ರ ಮೋದಿಯವರು ಏನು ಇವತ್ತು ವಿಶ್ವನಾಯಕ ಹೊರಹೊಮ್ತಾ ಇದ್ದಾರೆ. ಬೇರೆ ದೇಶಗಳಲ್ಲಿ ಅವರ ಒಂದು ಇಮೇಜನ್ನು ಹಾಳು ಮಾಡಬೇಕು ಅನ್ನೋದು ಒಂದೇ ಒಂದು ದೃಷ್ಟಿ ಬಿಟ್ಟರೆ ಬೇರೆ ಏನು ಈ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ ಇದೆ, ಅದಷ್ಟೇ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಇದೆ ಅಂದರೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಮ್ಮ ಏನು ರೌಡಿಸಮ್ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ನನಗೆ ಸಿಗ್ಲಿಲ್ಲ ಒಂದು ಡೈಲಾಗ್ ಅದೇ, ಕೈ ವಸಿಕ ನನಗೆ ಸಿಗ್ಲಿಲ್ಲ ಅಂತ ಹೇಳ್ತಾರಲ್ಲ. ಹಂಗಾಗಿ ದೇಶದ ಚುಕ್ಕಾಣಿ ನನಗೆ ಸಿಗ್ಲಿಲ್ಲ, ಹಿಡಿಕಾಗ್ತಲ್ಲ ಅಂತ ನಿಮ್ಮ ರಾಹುಲ್ ಗಾಂಧಿ ಅವರು ದಿನನಿತ್ಯ ನಾ ಏನಾರು ಮಾಡೋಕ್ಕಾಗ್ತಲ್ಲ, 13 ವರ್ಷ ಆಗೋಯ್ತಲ್ಲ, ನಾನು ಏನು ಮಾಡಲಿ, ರಾಜ್ಯದಲ್ಲಿ ಯಾವ ರೀತಿ ಮಾಡಲಿ, ಬೇರೆ ದೇಶಗಳನ್ನ ಫಂಡ್ಗಳನ್ನ ತಗೊಬಂದು ಏನಾದರೂ ಈ ಹುಡುಗರುಗಳನ್ನ ಯುವಕರುಗಳನ್ನ ತಲೆ ಕೆಡಿಸಿ ಹಾಳು ಮಾಡಬೇಕು ಅಂತ ಇದೆಯಲ್ಲ, ನಿಮ್ಮ ಈ ಉದ್ದೇಶಕ್ಕೆ ಯಾವುದೇ ರೀತಿಯಾದಂಥ ಕಾರಣಗಳಾಗಲ್ಲ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆ ಒಬ್ಬರು ಶಾಸಕರು ಇದ್ದಾರೆ. ಈಗ ಶಾಸಕರು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಸೋಕಿ ಮಾಡೋಕೆ ಹೋಗಬೇಡ, ಸೋಕಿ ಮಾಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ. ರೀ ಶಾಸಕರೇ, ನಿಮಗೆ ಗೌರವಿತವಾಗಿ ಹೇಳ್ತೀನಿ ನೋಡಿ, ನರೇಂದ್ರ ಮೋದಿ ಅವರು ಸೋಕಿ ಮಾಡ್ತಾ ಇಲ್ಲ. ನಿಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸೋಕಿ ಮಾಡ್ತಾ ಇರುವಂಥದ್ದು. ಒಳ್ಳೊಳ್ಳೆ ಬ್ರ್ಯಾಂಡ್ಗಳು, ಶರ್ಟ್ಗಳು, ಒಳ್ಳೊಳ್ಳೆ ಬ್ರ್ಯಾಂಡ್ಗಳು, ಏನು ಟವಲ್ಗಳು, LV ಟವಲ್ಗಳನ್ನ ಹಾಕೊಂಡು ಸೋಕಿ ಮಾಡ್ತಾ ಇರುವಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಹಗಲು ರಾತ್ರಿ ಈ ದೇಶದ ಏನು ಭದ್ರತೆಗಾಗಿ, ಸ್ವಚ್ಛತೆಗಾಗಿ ಕಾಪಾಡ್ತಾ ಇರುವಂಥವ್ರು ಯಾರಿದೆ ಅಂದರೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ, ಈ ಅಮಿತ್ ಶಾ ಜಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರಘು ಗೌಡರು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು. ಭ್ರಷ್ಟ ಕಾಂಗ್ರೆಸ್ ಪಕ್ಷದವರ ಮನಸ್ಥಿತಿ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋಕ್ಕೋಸ್ಕರ ಏನು ವಿದ್ಯಾರ್ಥಿಗಳ ಸೋಗಿನಲ್ಲಿ
ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸ್ಥಿತಿ ಎಂಥ ಹೀನ ಮಟ್ಟಕ್ಕೆ ಬಂದಿದೆ ಅಂತಂದರೆ ಇಡೀ ದೇಶದ ಜನ ಅವ್ರನ್ನ ತಿರಸ್ಕಾರ ಮಾಡಿ ಕಸದ ಬುಟ್ಟಿಗೆ ಹಾಕಿರುವಂಥ ಸಂದರ್ಭದಲ್ಲಿ ಈ ನೀಟ್ ಹಗರಣದ ಒಂದು ಸುದ್ದಿಯನ್ನು ತೆಗೆದುಕೊಂಡು ತುಕಡೆ ಗ್ಯಾಂಗು ಖಲಿಸ್ತಾನದವರು ಬಾಂಗ್ಲಾದೇಶದ ಯುವಕರನ್ನ ಕರ್ಕೊಬಂದು ವಿದ್ಯಾರ್ಥಿಗಳ ಸೋಗಿನಲ್ಲಿ ಪಾರ್ಲಿಮೆಂಟ್ ನಡೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ನಿವಾಸವನ್ನು ಮುತ್ತಿಗೆ ಹಾಕೋಕ್ಕೆ ಹೊರಟಿದ್ದಾರೆ.